ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು, ಸುಸ್ವಾಗತ. ಇವತ್ತು ಚೆಸ್ಟ್ ರೌಂಡ್ 33 ಇಂಚಿನ ಕಾಲರ್ ನೆಕ್ ಬ್ಲೌಸ್ ನ ಕಟಿಂಗ್ ಅನ್ನು ತೋರಿಸ್ತಾ ಇದ್ದೇನೆ. ಸಿಂಗಲ್ ಫೋಲ್ಡ್ ಚಾರ್ಟ್ ಪೇಪರ್ ನ ಮೇಲೆ ನಾನು ಮಾರ್ಕಿಂಗ್ಸ್ ಅನ್ನು ಮಾಡಿರುವೆನು. ನೀವು ಇಲ್ಲಿ ನೋಡ್ತಿರಬಹುದು. ಇದು ಚೆಸ್ಟ್ ರೌಂಡ್ 33 ಇಂಚಸ್ ಗಾಗಿ ಎಲ್ಲ ಮಾರ್ಕಿಂಗ್ಸ್ ಸಿಂಗಲ್ ಫೋಲ್ಡ್ ಅಲ್ಲಿ ಇಟ್ಟಿರುವೆನು. ಫ್ರಂಟ್ ಮತ್ತು ಬ್ಯಾಕ್ ಗಾಗಿ ಇದರಲ್ಲಿ ಮಾರ್ಕಿಂಗ್ಸ್ ಅನ್ನು ಮಾಡಿರುವೆನು. ಬ್ಲೌಸಿನ ಪೂರ್ಣ ಉದ್ದ 13.5 ಇಂಚಿಗೆ ಮಾರ್ಕ್ ಮಾಡಿರುವೆನು. ಫ್ರಂಟ್ ನೆಕ್ 5 ಇಂಚಿಗೆ ಮಾರ್ಕ್ ಮಾಡಿರುವೆ. ಫ್ರಂಟ್ ಪಾರ್ಟಿಗೆ ಆಗಲು ಪೂರ್ಣ ಉದ್ದಕ್ಕಿಂತ 2 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಎಷ್ಟೆಲ್ಲ ಇಂಚಸ್ ತೆಗೆದುಕೊಂಡಿದೆ ಎಂಬುದನ್ನು ಬದಿಯಲ್ಲಿ ಬರೆದಿರುವೆನು. ನೆಕ್ ವಿಡ್ತ್ 2.5 ಇಂಚಿಗೆ ಮಾರ್ಕ್ ಮಾಡಿರುವೆನು. 2 ಇಂಚು ಕೂಡ ತೆಗೆದುಕೊಳ್ಳಬಹುದು. ಇದು ಬ್ಯಾಕ್ ನೆಕ್ 1/2 ಇಂಚ್. ಇಲ್ಲಿ ನಾನು 1 ಇಂಚು ಬರ್ದಿರುವೆನು, ಹಾಗಾಗಿ ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ತೇನೆ. 1/2 ಇಂಚ್ ಬ್ಯಾಕ್ ನೆಕ್ ಆಗಿ ಮಾರ್ಕ್ ಮಾಡಿದ್ದೇನೆ. ಶೋಲ್ಡರ್ ಸ್ಲೋಪ್ 3/4 ಇಂಚು. ಅಲ್ಲಿಂದ ಈ ರೀತಿ ಸೇರಿಸಿಕೊಳ್ಬೇಕು. ಆರ್ಮೋಲ್ ಲೆಂತ್ 6/4. ಟೋಟಲ್ ನಾನು 7 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ಅದರಲ್ಲಿ 3/4 ಇಂಚು ಶೋಲ್ಡರ್ ಸ್ಲೋಪ್. ಸೊ ಮಿಕ್ಕಿತ್ತು 6/4 ಆರ್ಮೋಲ್ ಲೆಂತ್ ಆಗ್ತದೆ. ಸೊ ಆರ್ಮೋಲ್ ಲೆಂತ್ ನ ಮಿಡ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಮೊದಲು. ಅಲ್ಲಿಂದ ಬ್ಯಾಕ್ ಆರ್ಮೋಲ್ ಗಾಗಿ ಈ ರೀತಿ ಶೇಪ್ ಅನ್ನು ಕೊಟ್ಟಿದ್ದೇನೆ. ಫ್ರಂಟ್ ಆರ್ಮೋಲ್ ಗಾಗಿ 1/2 ಇಂಚು ಒಳಗಡೆ ಮಾರ್ಕ್ ಮಾಡಿ ಶೇಪ್ ಅನ್ನು ಕೊಡಬೇಕು. ಬ್ಯಾಕ್ ಆರ್ಮೋಲ್ ಡಿಸ್ಟೆನ್ಸ್ ಕಾರ್ನರ್ ನಿಂದ ಆಸ್ ಯೂಶುವಲ್ 1.5 ಇಂಚಿಗೆ ಮಾಡ್ಕೊಳ್ಬೇಕು. ಫ್ರಂಟ್ ಆರ್ಮೋಲ್ ಅದರ ಅರ್ಧ ಅಂದ್ರೆ 3/4 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ಇದು ಮುಂಬದಿಯ ಆರ್ಮೋಲ್ ಶೇಪ್. ಈಗ ಚೆಸ್ಟ್ ರೌಂಡ್ 33 ಇದ್ರೆ ಅದರ ಕಾಲು ಭಾಗ ತೆಗೆದುಕೊಳ್ಬೇಕು. 33ರ ಕಾಲು ಭಾಗ 8/4 ಇಂಚುಗಳು. ಅದಕ್ಕೆ 2 ಇಂಚನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಹೊಲಿಗೆ ಮತ್ತು ಸಡಿಲಿಗಾಗಿ. ಕೆಳಗಡೆ ಕೂಡ ಅಷ್ಟೇ ತೆಗೆದುಕೊಂಡಿರುವೆನು, ಯಾಕಂದ್ರೆ ಸೊಂಟದ ಸುತ್ತಳತೆ ನನಗೆ ಗೊತ್ತಿಲ್ಲ. ಸೊ 1 ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡಿದ್ದೀನಿ. ಸೊಂಟದ ಸುತ್ತಳತೆ ಕಾಲು ಭಾಗ ಪ್ಲಸ್ 2 ಇಂಚು ಡಾಟ್ಗಳು ಪ್ಲಸ್ 2 ಇಂಚು ಸಡಿಲಿಗಾಗಿ. ಸೊ ಒಟ್ಟಿಗೆ ಎಷ್ಟು ಬರ್ತದೋ ಅಷ್ಟನ್ನು ತೆಗೆದುಕೊಳ್ಳಿ. ಈಗ ಕೊರಡು ಮತ್ತು ಶೋಲ್ಡರ್ ನ ಮಿಡ್ ಭಾಗವನ್ನು ಮಾರ್ಕ್ ಮಾಡಬೇಕು. ನನ್ಗೆ ಇಲ್ಲಿ 4 ಇಂಚು ಸಿಕ್ಕಿದೆ. ಅದರ ಮಿಡ್ ಪಾಯಿಂಟ್ 2 ಇಂಚು. ಅಲ್ಲಿಂದ ನೇರ ಕೆಳಗಡೆ ಬಸ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬಸ್ ಪಾಯಿಂಟ್ ಗಿಂತ 1/2 ಇಂಚು ತೆಗೆದುಕೊಂಡು ಮಾರ್ಕ್ ಮಾಡಿಕೊಳ್ಳಿ, ಯಾಕಂದ್ರೆ 1/2 ಇಂಚು ಹೊಲಿಗೆಗೆ ಹೋಗ್ತದೆ. 9.5 ಇಂಚಸ್ ಮಾರ್ಕ್ ಮಾಡಿದ್ದೇನೆ. 33 ಇಂಚಸ್ ಪ್ರಕಾರ 9ರಿಂದ 9.5 ಬರುತ್ತೆ. ಇಲ್ಲಿ ನಾನು ಮಿಡಲ್ ಡಾಟ್ ಅನ್ನು ಮಾರ್ಕ್ ಮಾಡಿದ್ದೇನೆ. ಆನಂತರ ಅಲ್ಲಿಂದ ಕೆಳಗಡೆ 3 ಇಂಚು ಡಾಟ್ ಲೆಂತ್ ತೆಗೆದುಕೊಳ್ಬೇಕು. ಅದರ ಬದಿಯಲ್ಲಿ ಡಾಟ್ ವಿಡ್ತ್ ಅನ್ನು 1 ಇಂಚಿಗೆ ಮಾರ್ಕ್ ಮಾಡಿರುವೆನು. ನಿಮ್ಗೆ ಹೆಚ್ಚು ಬೇಕಾದಲ್ಲಿ ಹೆಚ್ಚು ಇರಬಹುದು. ಈಗ ಈ ಸೈಡ್ ನ ಡಿಸ್ಟೆನ್ಸ್ 3.5 ಇಂಚಸ್ ಸಿಕ್ಕಿದೆ. ಇಲ್ಲಿಂದ ಕೆಳಗಡೆ ನಾವು ಇಲ್ಲಿಂದ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿ ವೇಸ್ಟ್ ಬ್ಯಾಂಡ್ ಅನ್ನು ಅಟ್ಯಾಚ್ ಮಾಡಲಿದ್ದೇವೆ. ಮತ್ತೊಂದು ಬದಿಯಲ್ಲಿ 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿ ಈ ರೀತಿ ಕವ್ ಶೇಪ್ ಅನ್ನು ನೀಡಬೇಕು. ಇದು ನಮ್ಮ ವೇಸ್ಟ್ ಬ್ಯಾಂಡ್ ಗಾಗಿ ನಾನು ಶೇಪ್ ಮಾಡಿರುವೆನು. ಕೆಳಗಡೆ ನೀವು 3 ಇಂಚಸ್ ನ ಟೋಟಲ್ ವೇಸ್ಟ್ ಬ್ಯಾಂಡ್ ಲೆಂತ್ ಅನ್ನು ತೆಗೆದುಕೊಳ್ಬಹುದು. ಆರ್ಮೋಲ್ ಡಾಟ್ ಅನ್ನು ಮಿಡ್ ಡಾಟ್ ನಿಂದ ಕ್ರಾಸ್ ಆಗಿ ತೆಗೆದುಕೊಳ್ಬೇಕು. ಇದರ ಡಿಸ್ಟೆನ್ಸ್ 1.5 ಇಂಚಸ್ ಇಡಬೇಕು. ಇದನ್ನ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಬಟನ್ ಪಟ್ಟಿ ಮತ್ತು ಮಿಡ್ ಡಾಟ್ ನ ಡಿಸ್ಟೆನ್ಸ್ ಕೂಡ 1.5 ಇಂಚೆ ಆಗಿರಬೇಕು. ಬಟನ್ ಪಟ್ಟಿ ಡಾಟ್ ಅನ್ನು ನೆಕ್ ಮತ್ತು ವೇಸ್ಟ್ ಬ್ಯಾಂಡ್ ನ ಸೆಂಟರ್ ಅಲ್ಲಿ ತೆಗೆದುಕೊಳ್ಬೇಕು. ಇದನ್ನ ಸೆಂಟರ್ 6.5 ಇದೆ. 3 ಕಾಲಿಗೆ ಮಾರ್ಕ್ ಮಾಡಿರುವೆನು. ಅಲ್ಲಿಂದ ಬಟನ್ ಪಟ್ಟಿ ಡಾಟ್ ಅನ್ನು ತೆಗೆದುಕೊಂಡಿರುವೆನು. ಈಗ ಸೈಡ್ ಡಾಟ್ ನಿಮ್ಗೆ ಬೇಕಿದ್ರೆ ಇಟ್ಕೊಳ್ಬಹುದು, ಇಲ್ದಿದ್ರೆ ಹಾಗೆ ಬಿಡಬಹುದು. ನಾನಿಲ್ಲಿ ಸೈಡ್ ಡಾಟ್ ಅನ್ನು ಕೂಡ ಇಟ್ಟಿದ್ದೇನೆ. ಇದು 2.5 ಇಂಚಸ್ ಮೇಲೆ ಇರಬೇಕು. 1/2 ಇಂಚ್ ಮೇಲೆ ತೆಗೆದುಕೊಂಡಿದ್ದೇವಲ್ಲ, ಅಲ್ಲಿಂದ 2 ಇಂಚು ತೆಗೆದುಕೊಳ್ಬಹುದು. ಇದರ ಡಿಸ್ಟೆನ್ಸ್ ಮಿಡಲ್ ಡಾಟ್ ಗಿಂತ 2 ಇಂಚಸ್ ಆಗಿರಬೇಕು. ಸೊ ಡಾಟ್ ನ ಲೆಂತ್ ಹಾಗೂ ಅದರ ಡಿಸ್ಟೆನ್ಸ್ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡಿರುವೆನು. ಈ ರೀತಿ ಶೇಪ್ ಕೊಟ್ಟಿದ್ದೇನೆ. ಈಗ ಮೇಲೆ ನಾನು ಬ್ಯಾಕ್ ಪಾರ್ಟ್ ನ ನೆಕ್ ಅನ್ನು 1/2 ಇಂಚ್ ನಲ್ಲಿ ಕಟ್ ಮಾಡಿದ್ದೇನೆ. ಈ ರೀತಿ ಶೇಪ್ ಕೊಟ್ಟು ನೆಕ್ಸ್ಟ್ ನಾವು ಮೊದಲು ಬ್ಯಾಕ್ ಆರ್ಮೋಲ್ ಅನ್ನು ಕಟ್ ಮಾಡೋಣ. ಶೇಪ್ ನ ಪ್ರಕಾರನೇ ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ 0.2 ಇಂಚಸ್ ಸ್ವಲ್ಪ ಹೊರಬದಿ ಇಟ್ಟು ಕಟ್ ಮಾಡಿಕೊಳ್ಬೇಕು. ಸ್ಟಿಚಿಂಗ್ ಆಗಿ ಬೇಕಾಗುತ್ತೆ. ಇದು ಫ್ರಂಟ್ ಆರ್ಮೋಲ್. ಫ್ರಂಟ್ ನೆಕ್ ನ ಮೇಲಿಂದ ಕೆಳಗಡೆ 2.5 ಇಂಚಿಗೆ ನಾವು ಕಾಲರ್ ಅಟ್ಯಾಚ್ ಮಾಡೋದಕ್ಕಾಗಿ ಮಾರ್ಕ್ ಮಾಡಿಕೊಳ್ಬೇಕು. ಅಂದ್ರೆ ಹಿಂದಿನಿಂದ 2.5 ಇಂಚು ಫ್ರಂಟ್ ಸೈಡ್ ತನಕ ಬರುತ್ತೆ. ಇಲ್ಲಿ ಜಸ್ಟ್ ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಇದು ಬ್ಯಾಕ್ ನೆಕ್. ಇಲ್ಲಿಂದ 2.5 ಇಂಚ್ ತನಕ ಕಾಲರ್ ಬರುತ್ತೆ. ಸೊ
ಸೊ ಕಾಲರ್ ಅನ್ನು ಹೇಗೆ ಅಳಿಯೋದು ನಿಮ್ಗೆ ಗೊತ್ತಿರಬಹುದು, ಆದ್ರೂ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ. 2.5 ಬ್ಯಾಕ್ ಕಾಲರ್ ತನಕ ಈ ರೀತಿ ಫೋಲ್ಡ್ ಅಲ್ಲಿ ಇದೆಯಲ್ಲ, ಇದು 5.25 ಇಂಚಸ್ ಸಿಕ್ಕಿದೆ. ಈ ರೀತಿ ಅಳಿಬೇಕು. 5.25 ಫೋಲ್ಡ್ ಅಂದ್ರೆ ಫುಲ್ ಕಾಲರ್ ನಮಗೆ 10.5 ಇಂಚಸ್ ಬೇಕಾಗುತ್ತೆ. ಕಾಲರ್ ಅಟ್ಯಾಚ್ ಮಾಡೋ ವಿಧಾನವನ್ನು ನಾನು ಸುಮಾರು ವಿಡಿಯೋಗಳಲ್ಲಿ ತೋರಿಸಿರುವೆನು. ಸೊ ಟೋಟಲ್ ಕಾಲರ್ನ ಸುತ್ತಳತೆ 10.5 ಇಂಚಸ್. ಇದು ಫ್ರಂಟ್ ನೆಕ್. ಇದು 4 ಡಾಟ್ಸ್ ಮತ್ತೆ ಡಾಟ್ಸ್ ಅನ್ನು ಈ ರೀತಿ ಇಟ್ಕೊಂಡು ಹೊಲಿಬೇಕು, ಅದೆಲ್ಲ ನಿಮ್ಗೆ ಗೊತ್ತಿರಬಹುದು. ನಾನು ಮಾರ್ಕಿಂಗ್ಸ್ ಅನ್ನು ಮಾಡಿದ್ದೇನೆ, ಅದರ ಪ್ರಕಾರನೇ 1/4 ಇಂಚಿಗೆ ಹೊಲಿದುಕೊಳ್ಬೇಕು. ನಮ್ಗೆ ಈಗ ಕಾಲರ್ ನ ಲೆಂತ್ 10.5 ಇಂಚಸ್ ಸಿಕ್ಕಿದೆ ಅಲ್ಲ, ಸೊ ಅದರ ಪ್ರಕಾರನೇ ನಾವು ಕಾಲರ್ ಅನ್ನು ಕಟ್ ಮಾಡಿಕೊಳ್ಳೋಣ. ನಾನು ಚಾರ್ಟ್ ಪೇಪರ್ ನ ಪೀಸ್ ಅಲ್ಲಿ ಕಟ್ ಮಾಡಿಕೊಳ್ತೇನೆ, ಅದನ್ನು ನಾನು ತೋರಿಸಲಿದ್ದೇನೆ. ಬ್ಯಾಕ್ ನೆಕ್ ನಿಮ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬಹುದು. 2 ಇಂಚು ಕೆಳಗಡೆ ಒಂದು ಮಾರ್ಕ್ ಮಾಡಿ, ಅದರ ಕೆಳಗಡೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಬಹುದು. ಇಲ್ಲಿ ನೀವು ಏನು ಕೂಡ ಶೇಪ್ ಅಲ್ಲಿ ಡಿಸೈನ್ ಅನ್ನು ಕೊಟ್ಕೊಳ್ಬಹುದು. ಜಸ್ಟ್ 1/2 ಇಂಚ್ಗೆ ಈ ರೀತಿ ಗುರ್ತಿಸಿ ಒಂದು ಬಾಕ್ಸ್ ಅನ್ನು ತಯಾರಿಸಿ, ಆನಂತರ ರೌಂಡ್ ಶೇಪ್ ಅನ್ನು ಕೊಡಬಹುದು. ನೋಡಿ, ಮೇಲೆ ನಾನು 2 ಇಂಚಿಗೆ ಡಿಸ್ಟೆನ್ಸ್ ಇಟ್ಟಿರುವೆನು. ಫ್ರೆಂಚ್ ಕರ್ವ್ನ ಸಹಾಯದಿಂದ ಈ ರೀತಿ ಶೇಪ್ ಕೊಟ್ಟಿರುವೆನು. ನೀವು ನಿಮ್ಮ ಇಷ್ಟವಾದ ಶೇಪ್ ಅನ್ನು ಕೊಟ್ಕೊಳ್ಬಹುದು. ಈಗ ನಾನು ಜಸ್ಟ್ 1/2 ಇಂಚಿಗೆ ನಿಮಗೆ ತಿಳಿಯಲೆಂದು ಒಂದು ಸಿಂಪಲ್ ಶೇಪ್ ಅನ್ನು ಹೀಗೆ ಮಾಡಿ ತೋರಿಸ್ತಾ ಇದ್ದೇನೆ, ನಿಮಗೆ ಐಡಿಯಾ ಸಿಗಲೆಂದು. ನೋಡಿ, ಈ ರೀತಿ ಶೇಪ್ ಮಾಡಿದರೆ ಇಷ್ಟು ಸಣ್ಣ ಬರ್ತದೆ. ನಿಮ್ಗೆ ಇನ್ನು ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೊಳ್ಬಹುದು. ಇದರಲ್ಲಿ ಈ ರೀತಿ ಸ್ಟ್ರೇಟ್ ಟ್ರಯಾಂಗುಲರ್ ಶೇಪ್ ಅನ್ನು ಕೂಡ ಕೊಡಬಹುದು, ಅಥವಾ ರೌಂಡ್ ಶೇಪ್ ಅನ್ನು ಕೂಡ ಕೊಡಬಹುದು. ಯಾವ್ದು ಶೇಪ್ ಬೇಕೋ ಆ ಶೇಪ್ ಅನ್ನು ನಿಮ್ಮ ಡೀಪ್ ವಿಡ್ತ್ ನ ಪ್ರಕಾರ ಇಡಬಹುದು. ನೋಡಿ, ಕಾಲರ್ ಇಲ್ಲಿಂದ ಹೀಗೆ ಅಟ್ಯಾಚ್ ಆಗ್ತದೆ. 2.5 ಮತ್ತೊಂದು 2.5 ಇಂಚ್ ತನಕ ಕಾಲರ್ ಬರುತ್ತೆ. ನನ್ನ ಕಾಲರ್ ನೆಕ್ ನ ಬ್ಲೌಸ್ ನಲ್ಲಿ ನೋಡಿದರೆ ನಿಮ್ಗೆ ಐಡಿಯಾ ಸಿಗಬಹುದು. ನೋಡಿ, ಇದು ನಮಗೆ ಬ್ಲೌಸ್ ನ ಫುಲ್ ಲೆಂತ್ 13.5 ಇದೆ ಅಲ್ಲ, ವೇಸ್ಟ್ ಬ್ಯಾಂಡ್ ಅಟ್ಯಾಚ್ ಮಾಡಿದ ನಂತರ 15.5 ಬರುತ್ತೆ. ಅದನ್ನು ಅಟ್ಯಾಚ್ ಮಾಡಿದ ನಂತರ ನಿಮಗೆ ಟೋಟಲ್ 13.5 ಸಿಗುತ್ತೆ. ಅದಕ್ಕೆ ನಾನು ಹೇಳಿದ್ದು 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಇದೀಗ ಅಟ್ಯಾಚ್ ಮಾಡಿದ್ರೆ 15.5 ತೋರಿಸ್ತಾ ಇದೆ ಅಲ್ಲ, ಅಟ್ಯಾಚ್ ಮಾಡಿದ ನಂತರ 13.5ಗೆ ಬರುತ್ತೆ. ರೆಡಿ ನಿಮ್ಗೆ 13.5 ಸಿಗುತ್ತೆ. ಈಗ ನಾನು ಚಾರ್ಟ್ ಪೇಪರ್ ಅಲ್ಲಿ ಹೇಗೆ ಕಾಲರ್ ಅನ್ನು ಕಟ್ ಮಾಡೋದು ಎಂಬುದನ್ನು ತೋರಿಸ್ತೇನೆ. ಈಗ ನಮಗೆ ನೆಕ್ ಸರ್ಕಂಫರೆನ್ಸ್ 10.5 ಇಂಚ್ ಸಿಕ್ಕಿದೆ ಅಲ್ಲ, ಅದರ ಹಾಫ್ ತೆಗೆದುಕೊಳ್ಬೇಕು. ಸೊ 5.25ಗೆ ಮಾರ್ಕ್ ಮಾಡಿರುವೆನು. ಫೋಲ್ಡರ್ ಸೈಡ್ ಇಂದ 5.25ಗೆ ಮಾರ್ಕ್ ಮಾಡಬೇಕು. ಆನಂತರ ಈ ರೀತಿ ಸ್ಟ್ರೇಟ್ ಲೈನ್ ಅನ್ನು ಎಳೆದಿದ್ದೇನೆ. ಕೆಳಗಡೆ ನೀವು ನೆಕ್ ವಿಡ್ತ್ ಎಷ್ಟು ಇರ್ತೀರೋ ಅಷ್ಟೇ ಇಡಬೇಕು. ನಾನೀಗ 2 ಇಂಚ್ ಇಟ್ಟು ತೋರಿಸ್ತೇನೆ. ಇದು ಜಸ್ಟ್ ಎಕ್ಸಾಂಪಲ್ ಗಾಗಿ ತೋರಿಸ್ತಾ ಇದ್ದೇನೆ. 2.5 ಅದೇ ರೀತಿ ಇಟ್ಕೊಳ್ಬಹುದು. ಇಲ್ಲಿಂದ 3/4 ಇಂಚು ರೈಟ್ ಸೈಡ್ ಇಂದ 3/4 ಇಂಚ್ ಮೇಲೆ ಒಂದು ಮಾರ್ಕ್ ಮಾಡಬೇಕು. ಆಮೇಲೆ ಈ 2 ಪಾಯಿಂಟ್ಸ್ ಗಳನ್ನು ಸೇರಿಸ್ಕೊಳ್ಬೇಕು. ನಾನು ಫ್ರೆಂಚ್ ಕರ್ವ್ ಅನ್ನು ಯೂಸ್ ಮಾಡಿದ್ದೇನೆ, ಇದರಿಂದ ಶೇಪ್ ಚೆನ್ನಾಗಿ ಬರುತ್ತೆ. ನಂತರ ಮೇಲ್ಗಡೆ ನಿಮ್ಗೆ ಎಷ್ಟು ಇಂಚಿನ ಕಾಲರ್ ಬೇಕು ಅಷ್ಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಲೈನ್ ಸ್ವಲ್ಪ ನೀಟಾಗಿ ಬರಲೆಂದು ಇರೇಸ್ ಮಾಡಿದ್ದೇನೆ. ನಿಮ್ಗೆ 3/4 ಇಂಚು, 1 ಇಂಚು, 1.5 ಇಂಚು ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬಹುದು. ಈಗ 1 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ, 1 ಇಂಚಿನ ಕಾಲರ್ಗಾಗಿ. ಮಾರ್ಕಿಂಗ್ಸ್ ಅನ್ನು ಈ ರೀತಿ ಜೋಡಿಸ್ಕೊಳ್ಬೇಕು. ಆನಂತರ ಫೋಲ್ಡೆಡ್ ಸೈಡ್ ನಿಂದ ಪುನಃ ಅಳೆದು ನೋಡ್ಬೇಕು. ನಮ್ಗೆ 10.5 ಇಂಚಸ್ ಬೇಕಲ್ಲ, ಅದರ ಅರ್ಧ 5.25 ಇಂಚು. ಸೊ 5.25 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಸ್ಟ್ರೇಟ್ ಲೈನ್ ಅನ್ನು ಎಳ್ಕೊಳ್ಬೇಕು. ನಂತರ ಕಾರ್ನರ್ ಅಲ್ಲಿ ಈ ರೀತಿ ಕರ್ವ್ ಶೇಪ್ ಅನ್ನು ನೀಡಬೇಕು. ಈಗ ಮಾರ್ಕಿಂಗ್ ನ ಪ್ರಕಾರನೇ ಕಟ್ ಮಾಡ್ತಾ ಇದ್ದೇನೆ. ನಿಮ್ಗೆ ಡಿಟೇಲ್ ಆಗಿ ಬೇಕಾದಲ್ಲಿ ನನ್ನ ಕಾಲರ್ ನೆಕ್ ನ ಬ್ಲೌಸ್ ಅನ್ನು ನೋಡಬಹುದು. ರೀಸೆಂಟ್ಲಿ ನಾನು ನೆಟ್ ಬ್ಲೌಸ್ ಕೂಡ ಹಾಕಿದ್ದೇನೆ. ಅದರಲ್ಲಿ ಕಟಿಂಗ್ ಅಂಡ್ ಸ್ಟಿಚಿಂಗ್ ಫುಲ್ ಬ್ಲೌಸ್ ನ ಡಿಟೇಲ್ಸ್ ಅನ್ನು ಕೊಟ್ಟಿರುವೆನು. ಅದರ ಲಿಂಕ್ ಅನ್ನು ಕೆಳಗಡೆ ಕೊಟ್ಟಿರುವೆನು. ನೋಡಿ, ಈ ರೀತಿ ಕಾಲರ್ ಬರುತ್ತೆ. ನಿಮ್ಗೆ ವಿಡಿಯೋದಲ್ಲಿ ಏನಾದ್ರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿದಲ್ಲಿ ಕ್ಲಿಯರ್ ಮಾಡಿ ಕೊಡುವೆನು.
ಕ್ಯಾನ್ವಾಸ್ ಅನ್ನು ಈ ರೀತಿ ಫೋಲ್ಡ್ ಮಾಡಬೇಕಾಗ್ತದೆ. ಇದನ್ನ ನಾನು ಜಸ್ಟ್ ಪೇಪರ್ ಅಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿ ಕಾಣುತ್ತೆ. ಇದರ 2 ಪೀಸಸ್ ಬೇಕಾಗ್ತದೆ. ಅದರ ಡೀಟೇಲ್ಸ್ ಅನ್ನು ನೀವು ನನ್ನ ವಿಡಿಯೋದಲ್ಲಿ ನೋಡ್ಕೊಳ್ಬಹುದು. ಫ್ರಂಟ್ ಪಾರ್ಟ್ಗೆ ಆಗಲು 2 ಇಂಚನ್ನು ಎಕ್ಸ್ಟ್ರಾ ಸೇರಿಸಬೇಕು. ಬ್ಯಾಕ್ ಪಾರ್ಟಿಗೆ 1 ಇಂಚನ್ನು ಮಾತ್ರ ಲೆಂತ್ಗಾಗಿ ಸೇರಿಸಿಕೊಳ್ಬೇಕು. ವಿಡಿಯೋ ವೀಕ್ಷಣೆಗಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಫ್ರೆಂಡ್ಸ್, ನೀವು ಟ್ರೈ ಮಾಡಿರಿ. ನಾನು ಬ್ಲೌಸ್ ಹೇಗೆ ಕಟಿಂಗ್ ಮಾಡೋದು ಎಂಬುದನ್ನು ಪೇಪರ್ ಕಟಿಂಗ್ ಮಾಡಿ ತೋರಿಸಿರುವೆನು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಇನ್ನೂವರೆಗೆ ಮಾಡದಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಬಾಯ್ ಬಾಯ್.